ಹಾಯ್ ಫ್ರೆಂಡ್ಸ್, ರೈತ ಬಂಧು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬಯಲು ಸೀಮೆಯಲ್ಲಿ ಅಡಿಕೆ ಕೃಷಿಯನ್ನು ಮಾಡಿದವರಿಗೆ ಮುಂಜಾಗ್ರತಾ ಕ್ರಮವಾಗಿ ಏನನ್ನು ಅನುಸರಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಹಲವಾರು ಕಡೆ ಬಯಲು ಸೀಮೆಯಲ್ಲಿ ಸಹ ಅಡಿಕೆ ಕೃಷಿಯನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಅಡಿಕೆ ಕೃಷಿಗೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳನ್ನು ನಾನು ಮಾಡಿ ಹಾಕಿದ್ದೀನಿ. ಅಂದರೆ ಅಡಿಕೆ ಕೃಷಿಯನ್ನು ಯಾವ ರೀತಿ ನಾವು ನಾಟಿ ಮಾಡಬೇಕು, ಬಯಲು ಸೀಮೆಯಲ್ಲಿ ಯಾವ ರೀತಿ ನಾಟಿ ಮಾಡಿದ್ರೆ ನಮಗೆ ಸೂಕ್ತ, ಮತ್ತು ಯಾವೆಲ್ಲ ರೀತಿಯಾಗಿ ನಾವು ಚಾಯ್ಸಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹಲವಾರು ವಿಡಿಯೋಗಳನ್ನು ಹಾಕಿದ್ದೀನಿ. ಅಡಿಕೆ ಕೃಷಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ಬೇಕಂದರೆ ಚಾನಲಲ್ಲಿದೆ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬಯಲು ಸೀಮೆಯಲ್ಲಿ ನೀವೇನಾದರೂ ಅಡಿಕೆ ಕೃಷಿ ಮಾಡಿದ್ರೆ ಅಂದರೆ ಬೇಸಿಗೆ ಸಮಯದಲ್ಲಿ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು, ಅದರಲ್ಲೂ ಈ ರೀತಿ ಗಿಡಕ್ಕೆ ಸುಣ್ಣವನ್ನು ನಾವು ಯಾಕೆ ಹಚ್ಚಿದ್ದೀವಿ ಅನ್ನೋದ್ರ ಬಗ್ಗೆಯೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲನ್ನು ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ವಿಡಿಯೋ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದ್ರೆ ನಮಗೂ ಮುಂದೆ ವಿಡಿಯೋ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ದಯವಿಟ್ಟು ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ಬಯಲು ಸೀಮೆಯಲ್ಲಿ ಈಗ ಅಡಿಕೆ ಕೃಷಿಯನ್ನು ಮಾಡ್ಬೋದಾ, ಮಾಡೋಕ್ಕಾಗಲ್ವ ಅಂತ ಹಲವಾರು ಡೌಟ್ಗಳು ಇರುತ್ತೆ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. 4 ವರ್ಷದ ಬಯಲು ಸೀಮೆ ಅಗರಬೊಮ್ಮನಹಳ್ಳಿ ತಾಲೂಕು ಕೊಂಡನಹಳ್ಳಿ ಗ್ರಾಮದ ಇದು ಬಯಲು ಸೀಮೆಯ ಅಡಿಕೆ ತೋಟ ಅಂತ ಹೇಳ್ತಾ ಇರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಈಗಾಗಲೇ ನಿಮಗೆ 4 ವರ್ಷಕ್ಕೆ ನಿಮಗೆ ಒಂಬಾಳೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಗಿದೆ. ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಅಂದರೆ ಮಲೆನಾಡು ಸೈಡಲ್ಲಿ ಮಾತ್ರ ಅಡಿಕೆ ಕೃಷಿ ಮಾಡ್ತಾರೆ, ಬಯಲು ಸೀಮೆಯಲ್ಲಿ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಹಲವಾರು ಡೌಟ್ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ತೋರಿಸ್ತಾ ಇದ್ದೀನಿ, ಬಯಲು ಸೀಮೆಯಲ್ಲೂ ಸಹ ಅಡಿಕೆ ಕೃಷಿಯನ್ನು ಮಾಡಿ ಆದಾಯವನ್ನು ಪಡ್ಕೊಳ್ಬೋದಾಗಿರುತ್ತೆ. ಈಗ ನಿಮಗೆ ಬಯಲು ಸೀಮೆಯಲ್ಲಿ ಅಡಿಕೆ ಕೃಷಿ ಮಾಡ್ಬೋದು ಅನ್ನೋದು ಕ್ಲಿಯರ್ ಆಗಿರುತ್ತೆ ಯಾರಿಗೂ. ನಾನು ಅದಕ್ಕೆ ಪ್ರೂಫ್ ತೋರಿಸ್ತಾ ಇದ್ದೀನಿ ನಿಮಗೆ, ಯಾವ ರೀತಿ ಬಯಲು ಸೀಮೆಯಲ್ಲಿ ಸಹ ಅಡಿಕೆ ಕೃಷಿ ಒಂಬಾಳೆ ಹೊಡಿತಿದೆ, ಮತ್ತು ಅಡಿಕೆ ಕೃಷಿಯಿಂದ ಆದಾಯವನ್ನು ಬಯಲು ಸೀಮೆಯಲ್ಲೂ ಪಡ್ಕೊಳ್ಬೋದು ಅನ್ನೋದು ಈಗ ನಿಮಗೆ ಕನ್ಫರ್ಮ್ ಆಯಿತು. ಯಾಕೆಂದರೆ ಹಲವಾರು ಡೌಟ್ ನನಗೆ ಕ್ವಶನ್ ಕೇಳ್ತಿದ್ರು, ಸರ್ ನಮ್ಮದು ಬೇಸಿಗೆ ಟೈಮಲ್ಲಿ ಹಲವಾರು ಜನ ಕೇಳ್ತಿದ್ರು ಬಯಲು ಸೀಮೆಯಲ್ಲಿ ಸಹ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಹಲವಾರು ಜನಕ್ಕೆ ಡೌಟ್ ಇತ್ತು. ಹಾಗಾಗಿ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಬಯಲು ಸೀಮೆಯಲ್ಲಿ ಮಾಡೋರು ಏನು ಮಾಡ್ಬೇಕಂದ್ರೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದಾಗ ಅಡಿಕೆ ಕೃಷಿಯಲ್ಲಿ ಆದಾಯವನ್ನು ಪಡ್ಕೊಳ್ಬೋದಾಗಿರುತ್ತೆ. ನಾವೇನಾದರೂ ನಿರ್ಲಕ್ಷ್ಯ ಮಾಡಿದ್ವಿ ಅಂದರೆ ಅಡಿಕೆ ಕೃಷಿಯಲ್ಲಿ ಲಾಸ್ ಅನುಭವಿಸ್ಬೇಕಾಗುತ್ತೆ. ಯಾಕೆಂದರೆ ನಮ್ಮ ಬಯಲು ಪ್ರದೇಶದಲ್ಲಿ ಈಗ ಬೇಸಿಗೆ ಟೈಮು ಸ್ಟಾರ್ಟ್ ಆಗುತ್ತೆ. ಹೆಚ್ಚು ಬಿಸಿಲು ಬೀಳೋದ್ರಿಂದ ಆ ಗಿಡಗಳಿಗೆ ಏನು ಬೇಕೋ ರಕ್ಷಣೆಯನ್ನು ನಾವು ಮುಂಜಾಗ್ರತವಾಗಿ ಮಾಡಿಕೊಂಡ್ರೆ ಅಡಿಕೆ ಕೃಷಿಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ, ಆರಾಮವಾಗಿ ನಾವು ಆದಾಯವನ್ನು ಪಡಿಬೋದಾಗಿರುತ್ತೆ. ನಾವೇನಾದರೂ ಮುಂಜಾಗ್ರತಾ ಕ್ರಮ ಮಾಡಲಿಲ್ಲ ಅಂದರೆ ಮತ್ತೆ ಅಡಿಕೆ ಕೃಷಿಯಲ್ಲಿ ನಾವು ಲಾಸನ್ನು ಅನುಭವಿಸ್ಬೇಕಾಗುತ್ತೆ. ಏನು ಮಾಡಬೇಕಪ್ಪ ನಾವು ಬೇಸಿಗೆ ಟೈಮಲ್ಲಿ ನಾವು ಏನು ಮಾಡಬೇಕು ಮುಂಜಾಗ್ರತಾ ಕ್ರಮವಾಗಿ ಅಂತ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈ ಗಿಡಕ್ಕೆ ನಾವು ಸುಣ್ಣವನ್ನು ಹಚ್ಚಿದ್ದೀವಿ. ಈ ರೀತಿ ನೀವು ಬೇಸಿಗೆ ಸ್ಟಾರ್ಟ್ ಆಗುವ ಸಂದರ್ಭದಲ್ಲೇ ನೀವು ಈ ರೀತಿ ಸುಣ್ಣ ಹಚ್ಚೋದ್ರಿಂದ ಬಿಸಿಲಿನ ಕಿರಣಗಳು ಗಿಡಕ್ಕೆ ನೇರವಾಗಿ ಬೀಳೋದಿಲ್ಲ. ನೇರವಾಗಿ ಬೀಳೋದ್ರಲ್ಲಿ ಇದು ಬೀಳದೇ ಇರುವುದರಿಂದ ಇಲ್ಲಿ ನಿಮಗೆ ಗಿಡದ ರಕ್ಷಣೆ ಆಗುತ್ತೆ, ಮತ್ತು ಗಿಡ ಯಾವುದೇ ರೀತಿ ಬಾಯಿ ಬಿಡೋದಿಲ್ಲ, ಅಂದರೆ ಬಿರುಕು ಬಿಡೋದಿಲ್ಲ. ಈ ರೀತಿ ಹಚ್ಚಿದ್ರೆ ಈ ಸುಣ್ಣ ಏನು ಹಚ್ಚಿರ್ತೀವಲ್ಲ ಇದು ತಂಪನ್ನು ಕೊಡುತ್ತೆ, ಮತ್ತು ಸೂರ್ಯನ ಕಿರಣಗಳು ಇದ್ರ ಮೇಲೆ ಬಿದ್ದರೂ ಸಹ ಗಿಡಕ್ಕೆ ಯಾವುದೇ ರೀತಿ ಹಾನಿ ಆಗಲ್ಲ. ಇಲ್ಲ ಅಂದರೆ ನಿಮಗೆ ಈ ರೀತಿ ಭಾಗ ಏನಿದೆಯೋ ಇದು ಸೀಳುತ್ತೆ, ನಿಮಗೆ ಗಿಡ ಎರಡು ಹೋಳಾಗಿ ಸೀಳಿ ಅಲ್ಲಿ ರೋಗ ಉಂಟಾಗಿ ಗಿಡ ಅದು ಸತ್ತೋಗುತ್ತೆ. ಈ ರೀತಿ ಸಮಸ್ಯೆಗಳಾಗ್ತವೆ. ಹಾಗಾಗಿ ಬೇಸಿಗೆ ಟೈಮಲ್ಲಿ ಎಲ್ಲ ಅಡಿಕೆ ಕೃಷಿ ಮಾಡಿದವರು ಸಹ ಬೇಸಿಗೆ ಟೈಮಲ್ಲಿ ಮಾತ್ರ ಸುಣ್ಣವನ್ನು ಹಚ್ತಾರೆ. ನೀವು ಸಹ ಹಚ್ಚಿಲ್ಲ ಅಂದರೆ ಬೇಗ ನೀವು ಅಡಿಕೆ ಕೃಷಿಗೆ ಸುಣ್ಣವನ್ನು ಹಚ್ಚಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬಯಲು ಸೀಮೆಯಲ್ಲಿ ಈಗಾಗಲೇ ಅಡಿಕೆ ಕೃಷಿಯನ್ನು ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಕಾಯಿ ಇಲ್ಲೊಂದು ಗಿಡದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಇನ್ನೂ 1 ವರ್ಷದಲ್ಲಿ ನಿಮಗೆ ಟೋಟಲ್ ಎಲ್ಲ ಗಿಡದಲ್ಲೂ ಸಹ ಅಡಿಕೆಯನ್ನು ನಾವು ನೋಡ್ಬೋದಾಗಿರುತ್ತೆ. ಬನ್ನಿ ಇಲ್ಲಿ ಕಾಯಿ ತೋರಿಸ್ತೀನಿ ಬನ್ನಿ ನಿಮಗೆ. ಅಡಿಕೆ ಕೃಷಿ ನಿಮಗೆ ಬಯಲು ಪ್ರದೇಶದಲ್ಲೂ ಮಾಡ್ಬೋದ್ರ. ಇಲ್ಲಿ ನೋಡ್ತಾ ಇರ್ಬೋದು, ನೋಡಿದ್ರೆ ಇದು ಬಯಲು ಸೀಮೆಯಲ್ಲೇ ಅಡಿಕೆ ಕೃಷಿ. ಇದು ಒಂದು ಗಿಡ ಈಗ ಕಾಣ್ತಾ ಇದೆ. ಮುಂದಿನ ವರ್ಷಕ್ಕೆ ಟೋಟಲಾಗಿ ಎಲ್ಲ ಗಿಡದಲ್ಲೂ ಸಹ ನಾವು ಅಡಿಕೆ ಕಾಯಿಗಳನ್ನು ನೋಡ್ಬೋದಾಗಿರುತ್ತೆ. ಹಾಗೆ ಇಲ್ಲಿ ನೋಡಿ, ಬಯಲು ಪ್ರದೇಶದಲ್ಲಿ ಬರೋಲ್ಲ ಅಡಿಕೆ ಗಿಡ ಅಂತಾರೆ. ಯಾವ ರೀತಿ ಗಿಡ ಒಂಬಾಳೆ ಹೊಡಿತಿದೆ ಅಂತ ನೋಡಿ. ಇನ್ನು 1 ವರ್ಷಕ್ಕೆ ಸಿಕ್ಕಾಪಟ್ಟೆ ಒಂಬಾಳೆ ನಮ್ಮ ಬಯಲು ಪ್ರದೇಶದಲ್ಲೂ ಸಹ ಬರುತ್ತೆ. ಅದರಿಂದ ಆದಾಯವನ್ನು ಸಹ ಪಡಿಬೋದಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಗಿಡಕ್ಕೆ 2-3 ಒಂಬಾಳೆಗಳನ್ನು ನಾವು ಬಯಲು ಸೀಮೆಯಲ್ಲಿ ಸಹ ನೋಡ್ಬೋದಾಗಿರುತ್ತೆ. ಎಷ್ಟೋ ಜನ ಹೇಳ್ತಾ ಇರ್ತಾರೆ ಬಯಲು ಪ್ರದೇಶದಲ್ಲಿ ಬರೋದಿಲ್ಲ, ಗಿಡ ಬೆಳೆದ್ರೂ ಕಾಯಿ ಬಿಡೋದಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಅವ್ರ ಮಾತಿಗೆ ತಲೆ ಕೆಡಿಸ್ಕೊಳ್ಬೇಡಿ. ಮತ್ತು ಬೇಸಿಗೆ ಟೈಮಲ್ಲಿ ನೀವು ನೀರು ಸರಿಯಾಗಿ ಕೊಡಬೇಕಾಗುತ್ತೆ. ನೀರು ವರ್ಷ ಪೂರ್ತಿ ಇರುತ್ತೆ ಅನ್ನೋರು ಈ ಅಡಿಕೆ ಕೃಷಿಯನ್ನು ಮಾಡಿ ಬಯಲು ಪ್ರದೇಶದಲ್ಲಿ ಆದಾಯವನ್ನು ಪಡಿಬೋದಾಗಿರುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.